ಜುಲೈ ತಿಂಗಳಲ್ಲಿ ಮಲೇಷ್ಯಾದಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಫ್ರಿಸ್ಬಿ ಕ್ರೀಡಾಕೂಟದಲ್ಲಿ ಭಾರತದ ಪರವಾಗಿ ಪ್ರತಿನಿಧಿಸುತ್ತಿರುವ ಗುಂಡ್ಲುಪೇಟೆ ತಾಲೂಕಿನ ಶಿಂಡನಾಪುರ ಗ್ರಾಮದ ರೈತನ ಮಗಳು ಸಂಧ್ಯಾಗೆ ಗಣಿನಾಡ ರಕ್ಷಣಾ ಸೇನೆ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವ ಅಲ್ಟಿಮೇಟ್ ಫ್ರಿಸ್ಬಿ ಕ್ರೀಡಾಕೂಟಕ್ಕೆ ಸ್ಥಳೀಯ ಪ್ರತಿಭೆ ಆಯ್ಕೆಯಾಗಿರುವುದು ತಾಲೂಕಿಗೆ ಹೆಮ್ಮೆಯ ವಿಷಯವಾಗಿದೆ. ರೈತನ ಮಗಳಾಗಿ ಸಾಧನೆ ಮಾಡಿರುವ ಸಂಧ್ಯಾ ಅವರು ಭಾರತಕ್ಕೆ ಕೀರ್ತಿ ತರಲಿ ಎಂದು ಆರ್ಡಿ ಉಲ್ಲಾಸ್ ಹಾರೈಸಿದರು. ನನ್ನಲ್ಲಿನ ಕ್ರೀಡಾ ಆಸಕ್ತಿಗೆ ಬೆನ್ನೆಲುಬಾಗಿ ನಿಂತಿದ್ದಲ್ಲದೆ ಪ್ರೋತ್ಸಾಹ ನೀಡುವ ಮೂಲಕ ಹುರಿದುಂಬಿಸಿದ ತನ್ನ ಹೆತ್ತವರಿಗೆ ಕ್ರೀಡಾ ಸಾಧನೆಯನ್ನ ಹೆತ್ತವರಿಗೆ ಸಮರ್ಪಿಸಿದ ಸಂಧ್ಯಾ ಮಾತನಾಡಿ, ತೆರೆಮರೆಯಲ್ಲಿ ಸಾಧನೆಗೈದು ಎಲೆಮರೆ ಕಾಯಿಯಂತಿದ್ದವರನ್ನ ಗುರುತಿಸಿ ಪ್ರೋತ್ಸಾಹ ನೀಡುತ್ತಿರುವ ಶಾಲಾ ಸಹಪಾಠಿಗಳು, ಸ್ಥಳೀಯ ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್, ವಿವಿಧ ಕನ್ನಡಪರ ಸಂಘಟನೆಗಳು ಹಾಗೂ ಗ್ರಾಮಸ್ಥರಿಗೆ ಧನ್ಯವಾದ ತಿಳಿಸುತ್ತೇನೆ. ಭಾರತಕ್ಕಾಗಿ ಪ್ರತಿನಿಧಿಸುತ್ತಿರುವುದು ನನ್ನ ಸೌಭಾಗ್ಯ ಎಂದು ಸಂತಸ ಹಂಚಿಕೊಂಡರು. ಸಿಂಧನೂಪುರ ಗ್ರಾಮ, ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆಯಲ್ಲಿ ನಮ್ಮ ಹೆಮ್ಮೆಯ ಪುತ್ರಿಯಾದಂಥ ಸಂಧ್ಯಾರವರು ಮಲೇಷ್ಯಾದಲ್ಲಿ ನಡ್ತಕ್ಕಂಥ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೆ ಅಂದರೆ ನಮಗೆಲ್ಲ ಅಲ್ಲಿ ಏನು ಮಾತಾಡಬೇಕು ಅನ್ಕೊಂಡ್ರೆ ಖುಷಿ ಆಗ್ತಾ ಇದೆ. ಯಾಕೆಂತಂದ್ರೆ ಈ ವ್ಯವಸ್ಥೆ ಹೇಳಿದ್ರು ನಮ್ಮ ಕಾಲೇಜ್ ಸಂಘದವರ ವ್ಯವಸ್ಥೆನಲ್ಲಿ ಅದರಲ್ಲೂ ಬದಲು ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಇಲ್ಲದಂಥ ದಿನಗಳು ಕೂಡ ನಮ್ಮ ಸಮಾಜದಲ್ಲಿ ಇತ್ತು. ಇವತ್ತು ಇಷ್ಟು ಫ್ರೀಯಾಗಿ ಹೆಣ್ಣು ಮಕ್ಕಳು ಬಂದು ಈ ಥರ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ತಾಲೂಕಲ್ಲಿ 3ನೇವರು ಅನ್ನೋದು ಕಾಣುತ್ತೆ. ನಾವು ತುಂಬಾ ಕಡೆಗೆ ಸನ್ಮಾನ ಮಾಡಿದ್ವಿ. ಅದರಲ್ಲಿ ನಮ್ದು ಗಡಿನಾಡು ಸೇನೆ ನಮ್ಮ ರಾಜ್ಯಾಧ್ಯಕ್ಷರು ಮುನೀರ್ ಪಾಸ ಇದ್ದಾರಲ್ಲ, ಈ ತರಹದ ಸಾಧನೆಗಳನ್ನ ಗುರುತಿಸಿ ಪೇಪರ್ ಬರೋದೇ ತಡ. ಮೊನ್ನೆ ನಮ್ಮ ಶಾಸಕರಿಗೆ ಸನ್ಮಾನ ಮಾಡಿದಾಗ ಪೇಪರ್ ಬಂದಂಥದ್ದು ನಾವು ಸಂಘಟನೆಯಿಂದ ಯಾಕೆ ಮಾಡಬಾರ್ದು, ಅವ್ರಿಗೆ ನಾವು ಯಾಕೆ ಬೆಂಬಲ ಕೊಡಬಾರ್ದು, ಒಂದು ಸಣ್ಣದೇ ಆಗಲಿ ಅವ್ರಿಗೆ ಒಂದು ಬೆನ್ನು ತಟ್ಟುವ ಕಾರ್ಯನ ನಾವು ಮಾಡೋಣ, ನಮ್ಮ ಕೈಲಾದ ಸಹಾಯ ಮಾಡೋಣ, ಏನಾದರೂ ಅವ್ರ ಫ್ಯಾಮಿಲಿನ ಅವ್ರ ಜೊತೆ ಮಾತಾಡೋಣ, ಅವ್ರು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯೋ ರೀತಿಯಲ್ಲಿ ಸಹಕರಿಸೋಣ ಅಂತ ಹೇಳಿ ನಮ್ಮ ಸಂಘದವ್ರ ಜೊತೆಗೆಲ್ಲ ಮಾತಾಡಿ ಅವರು ಮುನೀರ್ ಪಾಸ್ ಅವರು ಇವತ್ತು ಬೆಳಿಗ್ಗೆನೆ ಈ ಒಂದು ಕಾರ್ಯಕ್ರಮನ ಏನಾದರೂ ಗಡಿನಾಡು ರಕ್ಷಣಾ ಸೇನೆಯವರು ಇಟ್ಕೊಂಡಿದ್ರೆ ಇಷ್ಟು ಬೇಗ ಅಂದ್ರೆ ನಮ್ಮ ಸಂಧ್ಯಾರವ್ರಿಗೆ ಮಾತ್ರ. ಯಾಕೆ ಈ ತರ ಏನಿದ್ರು ಮಧ್ಯಾಹ್ನ ಮೇಲೆ ಸಂಘಟನೆಗಳನ್ನವರು ಈ ತರ ಸನ್ಮಾನ ಕಾರ್ಯಗಳು ಇಟ್ಕೊಳ್ಳುವಂತ ಕಾರ್ಯಕ್ರಮಗಳು ಇತ್ತು. ಆದ್ರೆ ಅವ್ರು ಪುಣ್ಯವಂತನಾಗಿದೆ, ಈಗಾಗಲೇ ಅಂತರ ರಾಷ್ಟ್ರದಲ್ಲಿ ಬೆಳೆದಿದ್ದಾರೆ ಅಂತಾರೆ. ಇಲ್ಲೂ ಕೂಡ ಅವರು ನಮ್ಮ ಸಿಂಧನೂಪುರಕ್ಕೆ ಒಳ್ಳೆ ಹೆಸರು ಅವರು ಮನೆ ತರೋದ್ರ ಮುಖಾಂತರ ಮತ್ತು ನಮ್ಮ ಗ್ರಾಮಕ್ಕೆ ತರೋದ್ರ ಮುಖಾಂತರ ತಾಲೂಕಾಗ್ಲಿ, ಜಿಲ್ಲೆ ಮತ್ತು ನಮ್ಮ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯದಲ್ಲಿ ಇವತ್ತು ಒಳ್ಳೆ ಹೆಸರು ಮಾಡಿದ್ದಾರೆ. ಇದೇ ತರ ಮುಂದೆ ನಿಮ್ಮ ಭವಿಷ್ಯ ಉಜ್ವಲ ಆಗ್ಲಿ ಅಂತ ನಾವೆಲ್ಲ ಆಶಿಸುತ್ತಾ ನಿಮ್ಮ ಜೊತೆ ಇದ್ದೀವಿ ಅನ್ನೋದೊಂದು ನಿಮ್ಮ ಮನಸ್ಸಲ್ಲಿ ಇರಲಿ. ನಿಮ್ಮ ಸಾಧನೆಗೆ ಯಾವುದೇ ತರ ತೊಂದರೆ ಆಗ್ಬಾರ್ದು. ನಿಮ್ಗೆ ಏನೇ ತೊಂದರೆ ಆದ್ರೂ ನಮ್ಮ ಸಂಘಟನೆ ನಿಮ್ ಜೊತೆ ಇರುತ್ತೆ. ಒಂದು ಫೋನ್ ಮಾಡಿ, ಖಂಡಿತ ನಿಮ್ಗೆ ಎಲ್ಲರ ತರ ಸಹಕಾರ ನಾವು ಕೊಡ್ತೀವಿ ಅಂತ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಗಡಿನಾಡು ರಕ್ಷಣಾ ಸೇನೆ ಅವರು ಬಂದು ಇದನ್ನ ಗುರುತಿಸಿ ಪ್ರೋತ್ಸಾಹ ನೀಡ್ತಿದ್ರಲ್ಲ, ಅದಕ್ಕೆ ತುಂಬಾ ಧನ್ಯವಾದಗಳು. ಈ ತರ ಪ್ರತಿಭೆಗಳು ಎಲ್ಲಾ ಊರ್ ಕಡೆನೂ ಎಲ್ಲಾ ಹಳ್ಳಿಲೂ ಇದ್ದೇ ಇರುತ್ತೆ. ಆದ್ರೆ ಅವ್ರಿಗೆ ಪ್ರೋತ್ಸಾಹ ನೀಡೋರು ಯಾರು ಇರಲ್ಲ. ಈ ತರ ಪ್ರತಿಯೊಬ್ರು ಹೋಗಿ ಪ್ರೋತ್ಸಾಹ ನೀಡಿ, ಮೊದಲನೇದಾಗಿ ಅವ್ರ ಅಪ್ಪ ಅಮ್ಮ ಪ್ರೋತ್ಸಾಹ ನೀಡಿದ್ರೆ ಎಲ್ಲ ಬೆಳಿತಾರೆ, ಎಲ್ಲ ಬೆಳೆತಾರೆ. ನಾನ್ ಥ್ಯಾಂಕ್ ಯು ಹೇಳಕ್ ತುಂಬಾ ಜನ ಇದ್ದಾರೆ. ಮೊದಲನೇದಾಗಿ ನಮ್ಮ ಅಪ್ಪ ಅಮ್ಮ, ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಮೊದ್ಲಿಂದನೂ. ನಮ್ಮ ಅಣ್ಣನ ನಾನು ಓದ್ಸಕ್ಕಾಗ್ಲಿ, ಮತ್ತೆ ನಾನು ಎಲ್ಲೋ ಹೋಗ್ತೀನಿ ಅಂದ್ರೆ ಇವಾಗ ಈ ಇಯರೇ ನಾನು 6 states ಹೋಗಿದ್ ಬಂದೆ ಇಂಡಿಯಾದಲ್ಲಿ. ಅದಕ್ಕೆ ಎಲ್ಲೋದ್ರೂ ಎಲ್ಲಾದ್ರೂ ಹೋಗು, ಏನಾದ್ರೂ ಮಾಡು, ಅದ್ರೆ ಸಾಧನೆ ಮಾಡು, ನಾನು ಹಿಂದೆ ಯಾವಾಗ್ಲೂ ಇರ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ತುಂಬಾ ಮತ್ತೆ ಸದಾಮ್ ಅವರು, ನಾವು ಚಿಕ್ಕ ವಯಸ್ಸಿಂದ ತುಂಬಾ ನ್ಯೂಸ್ ಪೇಪರ್ ಎಲ್ಲ ಕೇಳ್ಕೊಂಡು ಬಂದಿದೀವಿ, ನೀವು ಎಂತ ಸಾಧನೆ ಮಾಡಿದ್ದಾರೆ ಇವರು, ನಾವು ಆತರ ಅವ್ರ ತರನೇ ಬೆಳಿಬೇಕು, ಹೆಸರು ಮಾಡ್ಬೇಕು ಅಂತ ನೀವೇ ನಮ್ಗೆ ಸ್ಫೂರ್ತಿ. ಮತ್ತೆ ಮಣಿಕಂಠ ಅಂತ ಮಡಲಿ ಅವರು ತುಂಬಾ ಯಾರಿಗೂ ಇದು ಗೊತ್ತಿಲ್ಲದೆ ಇದ್ದಾಗ ಇದು ಮುಂದೆ ಹೋಗ್ಬೇಕು, ನಮ್ ಗುಂಡ್ಲುಪೇಟೆ ಅವ್ರಿಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ದು. ಅದಕ್ಕೆ ಮಣಿಕಂಠ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾನು ಇಲ್ಲೇ ಓದಿದ್ದು ಶಿಂಗನಪುರ ಗ್ರಾಮದಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಓದಿ, ಮತ್ತೆ ಆದರ್ಶ ಸ್ಕೂಲ್ RMSA ಅಲ್ಲಿ ಓದಿ, ಮತ್ತೆ 12th ಅಲ್ಲಿ ಎಕ್ಸಾಮ್ ಬರ್ತಿದ್ದೆ. ಅದು ಫ್ರೀ ಸೀಟ್ ಆಗಿ ಬೆಂಗಳೂರಲ್ಲಿ ಈಗ 16 ಲಕ್ಷ ಸ್ಕಾಲರ್ಶಿಪ್ ಅಲ್ಲಿ ಓದ್ತಾನೂ ಇರೋದು. ವರ್ಷಕ್ಕೆ 4 ಲಕ್ಷ ಫ್ರೀ ಸೀಟ್ ಆಗಿದ್ದು. ಅದೇ ತರ ಮುಂದೆ ಯಾವ ಎಕ್ಸಾಮ್ ಬಂದ್ರು ನಿಮ್ ಮಕ್ಕಳನ್ನ ಬರೆಯಕ್ ಬಿಡಿ, ಓದಕ್ ಬಿಡಿ, ಅವ್ರಿಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅದನ್ನ ಪ್ರೋತ್ಸಾಹ ಕೊಡಿ. ಅದ್ ಯಾವ್ದೇ ಕೆಲ್ಸನಾಗಿ ಇಷ್ಟಪಟ್ಟು ಮಾಡಿದ್ರೆ ಅದ್ರಲ್ಲಿ ಫಲ ಬಂದೇ ಬರುತ್ತೆ. ಮತ್ತೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈ ತರ ಪ್ರೋತ್ಸಾಹ ಕೊಡಿ, ಹಳ್ಳಿ ಮಕ್ಕಳನ್ನ ಬೆಳೆಸಿ, ಎಲ್ಲರ ಹತ್ರನೂ ಟ್ಯಾಲೆಂಟ್ ಇದ್ದೇ ಇರುತ್ತೆ. ಸೊ ಥ್ಯಾಂಕ್ ಯು. ಇವತ್ತು ಒಂದು ಹೆಮ್ಮೆಯ ಕ್ಷಣ ಅಂತ ಕರಿಬೋದು. ಎಸ್ಪೆಷಲಿ ನಮ್ಮ ಸಿಂಧನೂಪುರದವ್ರಿಗೆ ಇದು ಹೆಮ್ಮೆಯ ಕ್ಷಣ. ಯಾಕಂತಂದ್ರೆ ನಮ್ಮ ಊರಿನ
ಒಂದು ಹುಡುಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅದ್ಭುತ ಸಾಧನೆ ತೋರಿದ್ದಾರೆ ಅಂದರೆ ಅದು ಮೊದಲು ಸಲ್ಲಬೇಕಾಗಿರೋದು ಗೌರವ ಪೋಷಕರಿಗೆ, ಆನಂತರ ಸಿಂಧನಪುರ ಗ್ರಾಮದವ್ರಿಗೆ. ಇದು ಹೇಳೋದು ನನಗೆ ಹೆಮ್ಮೆ ಆಗ್ತಾ ಇದೆ. ಮತ್ತು ಯಾಕೆಂದರೆ ಇವತ್ತಿನ ದಿನ ನೀವು ನೋಡ್ಬೋದು, ಒಲಿಂಪಿಕ್ಸ್ನ ಪದಕ ಪಟ್ಟಿ ನೋಡ್ಬೋದು. ಒಲಿಂಪಿಕ್ಸ್ನ ಪದಕ ಪಟ್ಟಿ ನೋಡಿದ್ರೆ ಯಾವ್ಯಾವುದೋ ಸಣ್ಣ ಸಣ್ಣ ದೇಶ, ಜನಸಂಖ್ಯೆನೇ ಇಲ್ಲಿರೋ 1,50,00,000 ಜನಸಂಖ್ಯೆ ಇರೋ ದೇಶಗಳೇ 2 ಚಿನ್ನ 5 ಚಿನ್ನ ಗೆಲ್ತಿರ್ತವೆ. ಅಂಥದ್ರಲ್ಲಿ 140 ಕೋಟಿ ಜನ ಇರೋಂಥ ನಮ್ಮ ದೇಶದಲ್ಲಿ ಒಲಿಂಪಿಕ್ ಪದಕ ಪಟ್ಟಿಲಿ 1 ಚಿನ್ನ ಗೆಲ್ಲೋದೇ ಭಾರಿ ದೊಡ್ಡ ಸಾಧನೆ. ಯಾಕೆಂತಂದರೆ ಎಲ್ಲರೂ ಪ್ರತಿಯೊಬ್ಬರು ಏನು ಮಾಡ್ತಾ ಇದ್ದಾರೆ ಅಂದರೆ ವಿದ್ಯಾಭ್ಯಾಸ ಅದೊಂದ್ರ ಕಡೆಗೆ ಮಾತ್ರ ಫೋಕಸ್ ಮಾಡ್ತಾ ಇದ್ದಾರೆ. ಅದರಿಂದ ಆಚೆಗೇನೂ ಸಹ ಒಂದು ಪ್ರಪಂಚ ಇದೆ, ಅದರಿಂದ ಆಚೆಗೇನೂ ಸಹ ಒಂದು ಪ್ರತಿಭಾವಂತರಿಗೆ ಅವಕಾಶ ಇದೆ ಅನ್ನೋದು ಎಲ್ಲರೂ ಮರ್ತಿದ್ದಾರೆ. ಈಗ ಎಜುಕೇಷನ್ ಅಂದರೆ 100 ಜನ ಒಂದು ಶಾಲೆಗೆ ಸೇರಿದ್ರೆ 100 ಜನನೂ ಫಸ್ಟ್ ರ್ಯಾಂಕ್ ತೆಗಿಯೋಕ್ಕಾಗಲ್ಲ, 100 ಜನನೂ 90% ತೆಗಿಯೋಕ್ಕಾಗಲ್ಲ. ಏನೋ ಒಂದು 25% ಜನ ಓದಿನ ಕಡೆ ಗಮನ ಕೊಡ್ಬೋದು. ಆದರೆ ಅದರಿಂದ ಆಚೆಗೆ ಇನ್ನೂ 75% ಜನ ಇದಾರಲ್ಲ, ಅವ್ರ ಅಭಿರುಚಿಗಳು ಬೇರೆ ಬೇರೆ ಇರ್ತವೆ. ಕೆಲವರು ಕಲೆಯಲ್ಲಾಗಿರ್ಬೋದು, ಕೆಲವರು ಕ್ರೀಡೆಯಲ್ಲಾಗಿರ್ಬೋದು, ಕೆಲವರು ಸಾಂಸ್ಕೃತಿಕ ಚಟುವಟಿಕೆಗಳಾಗಿರ್ಬೋದು, ಈ ಥರ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರು ಸಾಧನೆ ತೋರ್ತಾರೆ. ಬಟ್ ಆ ಸಾಧನೆ ತೋರೋದಕ್ಕೆ ಪೋಷಕರಾಗಿರ್ಬೋದು, ಸುತ್ತಮುತ್ತಲಿನ ಸಮಾಜ ಆಗಿರ್ಬೋದು, ಅದು ಬಿಡೋದಿಲ್ಲ. ಎಲ್ಲರನ್ನೂ ಓದೋದ್ರ ಕಡೆಗೆ ಡೈವರ್ಟ್ ಮಾಡ್ತಾರೆ. ಅಂಥದ್ರಲ್ಲಿ ನಮ್ಮ ಒಂದು ಗ್ರಾಮದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿರೋದು ನಮ್ಮೆಲ್ಲರಿಗೂ ಖುಷಿ. ಮೊದಲನೇದಾಗಿ ಆ ಪೋಷಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಎಲ್ಲರೂ ಓದು ಅಂತ ನಿನ್ಗುಂಟ ಓಡ್ತಾ ಇರೋ ಈ ಕಾಲದಲ್ಲಿ ಅವ್ರನ್ನ ಒಂದು ಕ್ರೀಡೆ ಕಡೆ ಒಂದು ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಗ್ರಾಮ, ನಮ್ಮ ಹೆಮ್ಮೆ, ನಮ್ಮ ಗ್ರಾಮದ ಸಹೋದರಿ ಸಂಧ್ಯಾ ಅವರು ಇನ್ನೂ ಹೆಚ್ಚಿನ ಒಂದಷ್ಟು ಕ್ರೀಡೆಯಲ್ಲಿ ಉನ್ನತ ಸ್ಥಾನಕ್ಕೆ ಇರಲಿ. ಅದು ಇಲ್ಲಿಗೆ ನಿಲ್ಲೋದು ಬೇಡ, ಇನ್ನೂ ಮುಂದಕ್ಕೆ ಹೋಗಲಿ. ನಮ್ಮ ಗ್ರಾಮದ ಇಂದ ಏನಾದರೂ ಒಂದಷ್ಟು ಅನುಕೂಲಗಳಿದ್ದರೆ ನಾವು ಸಪೋರ್ಟ್ ಮಾಡ್ತೀವಿ. ಅವ್ರ ತಂದೆ ತಾಯಿಗಳ ಜೊತೆಗೆ ಸೇರಿ ನಾವು ಸಹ ಗ್ರಾಮದಿಂದ ಸಹ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ, ಇನ್ನೂ ಮುಂದೆ ಉನ್ನತವಾಗಿ ಏರಲಿ ಅಂತ ಮಾತಾಡೋ ಅವಕಾಶ ಕೊಟ್ಟಂತ ತಮಗೆಲ್ಲ ಒಂದಿಸ್ತಾ ನಾನು ಒಂದೆರಡು ಮಾತು ಹೇಳ್ತೀನಿ.